ಮೈಸೂರಿನಲ್ಲಿ ಸದ್ಯ ಸಿಎಂ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಅಹಿಂದ ಸಂಘಟನೆಯ ಮುಖಾಂತರ ಅಹಿಂದ ಸಮಾವೇಶ ಮಾಡುವಂತ ಪ್ರಯತ್ನದಲ್ಲಿದ್ದಾರೆ. ಅದರ ಪೂರ್ವಭಾವಿ ಮೀಟಿಂಗ್ ನಡೀತಾ ಇದೆ. ಕುರ್ಚಿ ಸಂಘರ್ಷದ ಸಂದರ್ಭದಲ್ಲಿ ಹೊಸ ಅಸ್ತ್ರನ ಇದು ಅನ್ನೋ ಪ್ರಶ್ನೆ ಮೂಡೋದಕ್ಕೆ ಕಾರಣ ಆಗ್ತಾ ಇದೆ ಈ ಬೆಳವಣಿಗೆ. ಸಿಎಂ ಬದಲಾವಣೆ ಮಾಡದಂತೆ ಒತ್ತಡ ಹಾಕುವಂತ ಪ್ರಯತ್ನ ಅನ್ನೋ ವಿಶ್ಲೇಷಣೆಗಳಿದಾವೆ. ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತ ಅಹಿಂದ ವರ್ಗದ ನಾಯಕರು ಮತ್ತು ಸಂಘಟನೆಯ ಪ್ರಮುಖರು ಪೂರ್ವಭಾವಿ ಸಭೆಯನ್ನು ಮಾಡ್ತಾ ಇರೋದು. ಒಂದು ಕಡೆ ಜನವರಿಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳಾಗತ್ತೆ ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ಮತ್ತೊಂದೆಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಬದಲಾಯಿಸಿದರೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗತ್ತೆ ಅನ್ನೋ ಒತ್ತಡವನ್ನು ಹಾಕುವಂತ ಕೆಲಸಗಳಾಗ್ತಾ ಇದೆ. ಈ ಮಧ್ಯೆ ಅಹಿಂದ ಸಮಾವೇಶಕ್ಕೂ ಕೂಡ ಸಿದ್ಧತೆಗಳಾಗಿರೋ ದೃಶ್ಯ ಗಮನಿಸ್ತಾ ಇದ್ದೀರಿ. ಅಹಿಂದ ಸಮಾವೇಶವನ್ನ ನಡೆಸೋದಕ್ಕೆ ಮುಂಚೆ ಪೂರ್ವಭಾವಿ ಸಭೆಯನ್ನ ಮಾಡ್ತಾ ಇರೋ. ಆಗ್ಲೇ ಈ ಸಮಾವೇಶವನ್ನ ಮಾಡೋದಕ್ಕೆ ಹೊರಟವರು ಮಾತನಾಡಿದ್ದು ಇದು ಕೃತಜ್ಞತಾ ಸಮಾವೇಶ. ಇದು ಅಹಿಂದ ವರ್ಗಕ್ಕೆ ಸಿದ್ದರಾಮಯ್ಯ ಅವರು ಕೊಟ್ಟಂತ ಕೊಡುಗೆಗಳಿಗೆ ಸಂಬಂಧಿಸಿದಂತೆ ನಾವು ಕೃತಜ್ಞತಾ ಸಮಾವೇಶ ಮಾಡ್ತೀವಿ. ಬಟ್ ಈಗಿನ ಪರಿಸ್ಥಿತಿಯನ್ನು ಗಮನಿಸಿದ್ರೆ ಇದು ಕೃತಜ್ಞತಾ ಸಮಾವೇಶಕ್ಕಿಂತ ಹೆಚ್ಚಾಗಿ ಶಕ್ತಿ ಪ್ರದರ್ಶನದ ವೇದಿಕೆಯಾಗತ್ತಾ ಅನ್ನೋ ಪ್ರಶ್ನೆ ಹುಟ್ಟೋದಕ್ಕೆ ಕಾರಣ ಆಗಿದೆ. ಆ ರೀತಿಯ ಚರ್ಚೆ ಹುಟ್ಟೋದಕ್ಕೆ ಕಾರಣ ಆಗಿದೆ. ಗೊಂದಲ ವಿವಾದವನ್ನ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇದೆ. ಇದರಿಂದ ಏನ್ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬು ಅಹಿಂದ ಸಮುದಾಯಗಳು, ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಹಿಂದ ಸಮುದಾಯಗಳು ಬಹಳ ದೊಡ್ಡ ಮಟ್ಟದ ಬೆಂಬಲಿಗರಾಗಿ ನಿಂತಿದೆ ಅವತ್ತಿಂದ ಇವತ್ತುವರೆಗೆ. ಇದೇನಾಗ್ತಾ ಇದೆ, ಈ ರೀತಿಯ ಗೊಂದಲ ಮುಂದಿನ ದಿನಗಳಲ್ಲಿ ಆ ಪಕ್ಷದ ವೋಟ್ ಬ್ಯಾಂಕ್ಗೆ ಧಕ್ಕೆ ತರುವಂತ ಕೆಲಸ ಆಗ್ತದೆ. ಆ ಕಾರಣಕ್ಕಾಗಿ ಏನ್ ಈ ಗೊಂದಲ ಮತ್ತೆ ವಿವಾದ ಉಟ್ಕೊಂಡಿದೆ ಮುಖ್ಯಮಂತ್ರಿ ಹುದ್ದೆಯ ಕುರ್ಚಿಯ ವಿಚಾರದಲ್ಲಿ, ಅದನ್ನ ಪರಿಹರಿಸಬೇಕು ಅಂತ ಹೇಳಿ ಮತ್ತು ಇವತ್ತಿನ ಪ್ರಸ್ತುತ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಧುಸೂದನ್ ಫೋನ್ ಸಂಪರ್ಕದಲ್ಲಿ. ಮಧುಸೂದನ್, ನೀವು ನಿನ್ನೆ ಅಹಿಂದ ನಾಯಕರನ್ನ ಮಾತನಾಡಿಸಿದಾಗ ಅಥವಾ ಈ ಸಭೆಯಲ್ಲಿ ಭಾಗಿಯಾದಂಥ ನಾಯಕರನ್ನ ಮಾತನಾಡಿಸಿದಾಗ ಅವ್ರು ಹೇಳಿದ್ದು ಇದು ಕೃತಜ್ಞತಾ ಸಮಾವೇಶ ಅಂತ. ಈಗ ನೋಡಿದ್ರೆ ಮಾತಿನ ವೈಖರಿ ಬದಲಾಗಿದೆ. ಇದು ಮುಖ್ಯಮಂತ್ರಿ ಹುದ್ದೆಗೆ ಲಿಂಕ್ ಆಗ್ತಿದೆ. ಖಂಡಿತವಾಗ್ಲೂ ರಕ್ಷತ್, ಈಗ ಅವರು ಏನೇ ಹೇಳ್ಬಹುದು, ಈ ಒಂದು ಸಂದರ್ಭದಲ್ಲಿ ನಡೀತಾ ಇರ್ತಕ್ಕಂತ ಈ ಒಂದು ಅಹಿಂದ ಸಮಾವೇಶದ ಹೆಸರಲ್ಲಿ ನಡೆಯುವಂತ ಈ ಒಂದು ಸಭೆ ಏನಿದೆ, ಅದು ಅಕ್ಷರಶಃ ಸಿದ್ದರಾಮಯ್ಯನವರು ತಮ್ಮ ಶಕ್ತಿ ಪ್ರದರ್ಶನಕ್ಕೆ ತಮ್ಮ ಬೆಂಬಲಿಗರನ್ನ ಬಿಟ್ಟಿದ್ದಾರಾ, ಬೆಂಬಲಿಗರು ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನಕ್ಕಾಗಿ ಸಭೆಯನ್ನ ಮಾಡ್ತಿದ್ದಾರಾ, ಸಮಾವೇಶವನ್ನ ಮಾಡ್ತಿದ್ದಾರಾ ಅನ್ನೋ ಒಂದು ಪ್ರಶ್ನೆಯನ್ನ ಖಂಡಿತವಾಗ್ಲೂ ಹುಟ್ಟಾಗುತ್ತೆ. ಜನವರಿ 25ನೇ ತಾರೀಕು ಮೈಸೂರಿನ ವಸ್ತು ಪ್ರದರ್ಶನ ಪ್ರಾಧಿಕಾರದ ಆವರಣದಲ್ಲಿ ನಡೆಸಲು ಉದ್ದೇಶ ಮಾಡಿರ್ತಕ್ಕಂಥ ಈ ಒಂದು ಸಮಾವೇಶ ಏನಿದೆ, ಅದರ ಪೂರ್ವಭಾವಿಯ ಸಭೆ ಇವತ್ತು ನಡೀತಾ ಇರ್ತಕ್ಕಂಥದ್ದು. ಸಭೆಯಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರಗಳು, ಮಂಡನೆ ಆಗ್ತಾ ಇರ್ತಕ್ಕಂಥ ವಿಚಾರಗಳು ಕೂಡ ಅಷ್ಟೇ. ಅಂದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಏನಿದ್ದಾರೆ ಅವರನ್ನ ಕೆಳಗಿಳಿಸುವಂತ ಪ್ರಯತ್ನಗಳೇನಾಗ್ತಾ ಇವೆ. ಈ ಸಂದರ್ಭದಲ್ಲಿ ನಾವು ಅವರಿಗೆ ಬೆಂಬಲವಾಗಿರಬೇಕು, ಬೆನ್ನೆಲುಬಾಗಿರಬೇಕು. ಆದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಅಹಿಂದ ವರ್ಗಕ್ಕೆ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ. ನಾವು ಕೃತಜ್ಞತೆಯನ್ನ ಸಲ್ಲಿಸುವ ನಿಟ್ಟಿನಲ್ಲಿ ಒಂದು ಸಭೆಯನ್ನ ಮಾಡ್ಬೇಕು ಅಂತ ಹೇಳಿದ್ರು ಕೂಡ ಅದರೊಳಗೆ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರಗಳೇನಿವೆ ಆ ವಿಚಾರಗಳು ಬಹಳ ಸ್ಪಷ್ಟವಾಗಿ ತೋರಿಸ್ತವೆ. ಯಾಕಂದ್ರೆ ಸಾಕಷ್ಟು ದಿನಗಳಿಂದ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆಗಳು ಸಾಕಷ್ಟು ನಡೀತಾ ಇವೆ. ನಾಯಕರುಗಳ ಸ್ವತಃ ಸಿದ್ದರಾಮಯ್ಯನವರಾಗ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಆಗ್ಬೋದು ಅಥವಾ ಎರಡು ಬಣಗಳಾಗ್ಬೋದು, ಇವರೇ ಈ ಕುರ್ಚಿ ಕದನದ ಬಗ್ಗೆ ಸಾಕಷ್ಟು ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಹೈಕಮಾಂಡ್ ಕೂಡ ಒಂದ್ ರೀತಿಯಲ್ಲಿ ಏನೂ ಮಾಡಲಾಗದಂತ ಸ್ಥಿತಿಯಲ್ಲಿ ಇರುವಂತ ಸಂದರ್ಭದಲ್ಲಿ ರಾಜಕೀಯವಾಗಿ ಅಂದ್ರೆ ಬಾಹ್ಯವಾಗಿ ನಾಯಕರುಗಳಿಗೆ ಇಲ್ಲಿ ಬೆಂಬಲಗಳು ಇರಲೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ ಒಂದು ಬಾರಿ ಅಹಿಂದ ಸಮಾವೇಶನ ಮಾಡುವಂತ ಸಂದರ್ಭದಲ್ಲಿ ಕೂಡ ಅದನ್ನ ತಡೆ ಮಾಡುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದನ್ನ ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ಹೆಚ್ಚು ಏನು ಡಿ ಕೆ ಬಣದ ಒಂದಷ್ಟು ನಾಯಕರುಗಳು ಕೂಡ ಬಂದು ಹೊರಗಡೆ ಮಾತಾಡುವಂತ ಸಂದರ್ಭದಲ್ಲಿ ಜನರ ಬೆಂಬಲ ಇದೆ. ಜೊತೆಗೆ ಅಂತದ್ದೊಂದು ಬದಲಾವಣೆಯ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಾಗಿರ್ತಕ್ಕಂಥ ತೊಂದರೆಗಳನ್ನ ಇಲ್ಲೂ ಕೂಡ ಕಾಂಗ್ರೆಸ್ ಎದುರಿಸಬೇಕಾಗತ್ತೆ. ಅವರ ಪರವಾಗಿ ಸಮುದಾಯಗಳು, ಹಿಂದುಳಿದ ವರ್ಗದ ಸಮುದಾಯಗಳು ನಾವೀಗ್ಲೂ ಕೂಡ ಗಟ್ಟಿಯಾಗಿದ್ದೀವಿ ಅನ್ನೋ ಒಂದು ಮೆಸೇಜ್ ಅನ್ನ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಸಮಾವೇಶ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಮಧುಸೂದನ್, ಕಳೆದ ಕೆಲ ದಿನಗಳ ಹಿಂದೆ ಇದೇ ಮೈಸೂರಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತ ಕೆಲ ಸಂಘಟನೆಗಳಿಂದ ಬೈಕ್ ರ್ಯಾಲಿಗಳಾಗಿತ್ತು. ಇನ್ನು ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳಾಗಿತ್ತು.
ಅದೆಲ್ಲದಕ್ಕೂ ಕೂಡ ತಿರುಗೇಟು ಕೊಡುವಂತ ಪ್ರಯತ್ನ ಹೆಂಗೆ ಮೈಸೂರಲ್ಲೇ? ಹೇಳಿ ಕೇಳಿ, ಮೈಸೂರು ಸಿದ್ದರಾಮಯ್ಯನವರ ತವರು ಜಿಲ್ಲೆ. ಆಕ್ಚುಲಿ ನಿಜಕ್ಕೂ ಕೂಡ ಹೇಳುವಂತದ್ದು, ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲೇ ಕೂಡ ಸಿದ್ದರಾಮಯ್ಯನವರ ಈ ಒಂದು ಕುರ್ಚಿ ಕದನ ಏನಿದೆ, ಕುರ್ಚಿ ಕದನದಲ್ಲಿ ಡಿ ಕೆ ಶಿವಕುಮಾರ್ ಪರವಾಗಿ ನಡೆದಂತ ಒಂದು ಬೈಕ್ ರ್ಯಾಲಿ, ದೊಡ್ಡದೊಂದು ಕಾರ್ಯಕ್ರಮ ಏನಿತ್ತು, ಅದು ಸಹಜವಾಗಿಯೇ ಕೂಡ ಅವರ ಬೆಂಬಲಿಗರು ಕೊಡುವ ಮುಜುಗರ ತಂದಿತ್ತು. ಅಂದ್ರೆ ತಮ್ಮದೇ ಸ್ವಂತ ಜಿಲ್ಲೆಯಲ್ಲಿ ಅವರ ಕುರ್ಚಿ ಬದಲಾವಣೆಗೂ ಕೂಡ ಸಾಕಷ್ಟು ಜನ ಟೊಂಕ ಕಟ್ಟಿ ನಿಂತಿದ್ದಾರೆ, ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಅನ್ನೋ ಮೆಸೇಜ್ ಹೋಗಿತ್ತು. ಅದನ್ನ ಹೊರತುಪಡಿಸಂತೆ ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತ ಪ್ಲಾನ್ಗಳು ಮೂವ್ ಆದ್ರೆ, ಯಾಕಂತ ಹೇಳಿದ್ರೆ ಈಗ ಏನು ಈ ಒಂದು ಕುರ್ಚಿಯ ಬದಲಾವಣೆ ವಿಚಾರಗಳೇನ್ ಬರ್ತಾ ಇದೆ, ಅಂತಿಮ ಘಟ್ಟಕ್ಕೆ ಬಂದಿದೆ, ಈಗಿಲ್ಲ ನಾಳೆ ಬದಲಾವಣೆ ಆಗೋಗುತ್ತೆ, ಈ ಮಾತುಗಳೇನ್ ಬರ್ತಾ ಇವೆ. ಜೊತೆಗೆ ನಾಯಕರುಗಳಲ್ಲೇ ಕೂಡ ಇದಕ್ಕೆ ಗೊಂದಲ ಇರ್ತಕ್ಕಂಥದ್ದು. ಯಾವ ಹಂತದಲ್ಲಾದ್ರೂ ಕೂಡ ಬದಲಾವಣೆ ಮಾತುಗಳನ್ನ ಯಾರೇ ಆಡ್ಬಿಟ್ರು ಕೂಡ ಈಸಿಯಾಗಿ ಅದು ಆಗ್ಬಾರ್ದು. ಜೊತೆಗೆ ಆ ಸಂದರ್ಭದಲ್ಲಿ ತಮ್ಮ ಶಕ್ತಿಯನ್ನು ತೋರಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲೇ ಕೂಡ ಈ ಒಂದು ಸಮಾವೇಶ ನಡೀತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಇದೊಂದು ಪೂರ್ವಭಾವಿ ಸಭೆ ಅಂತ ಇಟ್ಕೊಂಡ್ರು ಕೂಡ ಈ ಸಭೆಯಲ್ಲೂ ಕೂಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಅದೇ ವಿಚಾರ. ಒಂದು ವೇಳೆ ಹೈಕಮಾಂಡ್ ಅಂಗಳಕ್ಕೆ ಈಗ ಎಲ್ಲಾ ನಾಯಕರುಗಳು ನಿರ್ಧಾರವನ್ನ ಬಿಟ್ಟಾಗಿಯೂ ಕೂಡ ಬದಲಾವಣೆ ವಿಚಾರಗಳು ಬಹಳ ಸ್ಪಷ್ಟವಾಗಿ ಏನಾದ್ರು ಹೊರಗಡೆ ಗೋಚರ ಆಗ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಕೂಡ ನಾವು ಬೆನ್ನೆಲುಬಾಗಿ ಇವರಿಗೆ ನಿಂತಿದ್ದೀವಿ, ಅಂದ್ರೆ ಸಿದ್ದರಾಮಯ್ಯನವರ ಪರವಾಗಿ ನಿಂತಿದ್ದೀವಿ, ಜೊತೆಗೆ ಅಷ್ಟು ಈಸಿಯಾಗಿ ಅದನ್ನ ಬಿಟ್ಕೊಡ್ಬಾರ್ದು ಅನ್ನೋ ಒಂದು ವಿಚಾರವನ್ನ ಸ್ಪಷ್ಟ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈ ಸಭೆಗಳಲ್ಲಿ ಒಂದಷ್ಟು ವಿಚಾರಗಳ ಚರ್ಚೆ ಆಗ್ತಾ ಇದೆ. ಆ ಚರ್ಚೆ ಸಿದ್ದರಾಮಯ್ಯನವರು ಒಂದಷ್ಟು ಜಾರಿಗೆ ತಂದಿರ್ತಕ್ಕಂಥ ಯೋಜನೆಗಳಿರ್ಬೋದು, ಬಹಳ ಮುಖ್ಯವಾಗಿ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಏನಿದೆ ಆ ವರದಿ ಬಿಡುಗಡೆ ಆಗ್ಬೇಕು. ಈ ವಿಚಾರವನ್ನ ಮತ್ತೆ ಮುನ್ನೆಲೆಗೆ ತರುವಂತ ಪ್ರಯತ್ನಗಳು ಈ ಸಭೆಯಿಂದ ಆಗ್ತಾ ಇವೆ. ರಕ್ಷಿತ್, ಥ್ಯಾಂಕ್ ಯು ಮಧುಸೂದನ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.